ಕೇಂದ್ರದಿಂದ ಕರ್ನಾಟಕಕ್ಕೆ ಅನುದಾನದಲ್ಲಿ ತಾರತಮ್ಯ ಆಗ್ತಿದೆ ಅನ್ನುವಂಥದ್ದನ್ನ ಎತ್ತಿರುವಂತಹ ಕೂಗು ಇದೀಗ ದೆಹಲಿ ಮಟ್ಟಕ್ಕೆ ತಲುಪ್ತಾ ಇದೆ. ಕಾಂಗ್ರೆಸ್ನ ಶಾಸಕರು ಹಾಗೂ ಸಚಿವರುಗಳ ತಂಡ ನಾಳೆ ನಡೆಯಲಿರುವಂತಹ ಜಂತರ್ ಮಂತರ್ನ ಸತ್ಯಾಗ್ರಹದಲ್ಲಿ ಭಾಗಿಯಾಗ್ತಿದ್ದಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಪರಿಷತ್ ಸದಸ್ಯರಾದಂತಹ ಹರಿಪ್ರಸಾದ್ ಅವರಿದ್ದಾರೆ. ಸರ್, ಈಗ ನಾಳೆ ಪ್ರತಿಭಟನೆ ನಡೆಸ್ತಾರೆ, ಕೇವಲ ಅನುದಾನದ ತಾರತಮ್ಯ ಮಾತ್ರ, ಬೇರೆ ಏನಾದ್ರು ಬೇಡಿಕೆಗಳಿದೆಯಾ? ಈಗ ಮೊನ್ನೆ ತಾನೇ ಮಂಡಿಸಿದಂತ ಬಜೆಟ್ ಅಲ್ಲಿ ಕರ್ನಾಟಕ ರಾಜ್ಯವನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಅವ್ರು ಹೇಳ್ಬೋದು ಹಣಕಾಸಿನ ಆಯೋಗ ಏನು ತೀರ್ಮಾನ ಮಾಡುತ್ತೆ ಅದನ್ನು ಕೊಟ್ಟಿದೀವಿ ಅಂತ ಹೇಳಿ. ಹೋದ ವರ್ಷ ಕೊಟ್ಟಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಕೊಟ್ಟಿಲ್ಲ. ಆದ್ರಿಂದ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯವನ್ನು ಕಡೆಗಣಿಸಿದ್ದಾರೆ. ಹೋದ ಬಾರಿ ಚುನಾವಣೆ ಸೋತ ನಂತರ ಒಂದು ಸೇಡಿನ ಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಂದು ರೀತಿಯ ಮಲತಾಯಿ ಧೋರಣೆ. ಈಗ ಬೇರೆ ರಾಜ್ಯಗಳು ನೋಡಿದಾಗ ಗುಜರಾತ್ಗೂ ಏನೇನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ, ಎಷ್ಟು ಹಣವನ್ನು ಕೊಟ್ಟಿದ್ದಾರೆ ಅಂತ ನೋಡಿ, ಕೆಲವು ಉತ್ತರ ಪೂರ್ವ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯಗಳಿಗೆ ಕೊಟ್ಟರೆ ನಮ್ಗೇನು ಅಭ್ಯಂತರ ಇಲ್ಲ. ಯಾಕಂದ್ರೆ ಅಲ್ಲಿ ಆದಾಯ ಕಮ್ಮಿ ಅಲ್ಲಿರೋದ್ರಿಂದ ಅದೆಲ್ಲ ನಮ್ಮ ರಾಷ್ಟ್ರದ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಆದರೆ ಕೆಲವು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರಲ್ಲಿ ಇದಕ್ಕೆ ಯಾಕೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಬಹಳ ಸ್ಪಷ್ಟವಾಗಿದೆ. ಅಲ್ಲಿರ್ತಕ್ಕಂಥ ಅವರ ಅಂಧ ಭಕ್ತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ ವಿನಃ ಬೇರೆ ಏನೂ ಅಲ್ಲ. ಸಂಪೂರ್ಣವಾಗಿ ಕೇವಲ ಕರ್ನಾಟಕ ರಾಜ್ಯ ಅಲ್ಲ, ದಕ್ಷಿಣ ಭಾರತವನ್ನೇ ಇವ್ರನ್ನ ಕಡೆಗಣಿಸ್ತಾ ಇದ್ದಾರೆ. ಸರ್, ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಕಾಂಗ್ರೆಸ್ ಇದೊಂದು ರೀತಿಯಂತ ಸ್ಟಂಟ್ ಅನ್ನ ಮಾಡ್ತಾ ಇದೆ. ದೆಹಲಿಯಲ್ಲಿ ಹೋಗ್ಬಿಟ್ಟು ಇಡೀ ಎಲ್ಲ ತಂಡವನ್ನು ಕರ್ಕೊಂಡೋಗಿ ಸ್ಟಂಟ್ ಮಾಡೋ ಮುಖಾಂತರವಾಗಿ ಸಿಂಪದಿ ಗಿಟ್ಟಿಸುವ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಿದೆ ಅಂತ ಬಿಜೆಪಿ ಆರೋಪ ಇದೆ. ಲೋಕಸಭಾ ಸದಸ್ಯರು 25 ಜನ ಭಾರತೀಯ ಜನತಾ ಪಾರ್ಟಿಯವರಿದ್ದಾರೆ. ಎಲ್ಲ ಮೌನಿಗಳಾಗ್ಬಿಟ್ಟಿದ್ದಾರೆ, ಮೌನಿ ಬಾಬುಗಳಾಗ್ಬಿಟ್ಟಿದ್ದಾರೆ. ಬಂದು ಕೂಗಾಡ್ತಾ ಇರ್ತಾರೆ, ಬೇರೆ ವಿಚಾರದಲ್ಲಿ ಕೂಗು ಮಾರಿಗಳ ತರ ಕೂಗಾಡ್ತಾ ಇರ್ತಾರೆ. ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗೋದ್ರಿಂದ ಅವರ ಶಬ್ದವೇ ಕೇಳ್ತಾ ಇಲ್ಲ. ಆದ್ರಿಂದ ಅವರ ಕಿವಿಗೂ ಸಹ ಕರ್ನಾಟಕ ರಾಜ್ಯದ ಜನತೆಯ ಕೂಗು ಕೇಳಲಿ ಅಂತ ಹೇಳಿ ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ವಿ. ಸ್ಟೆಂಟ್ ಎಲ್ಲ ಮಾಡಕ್ಕೆ ನಾವು ವಿಶ್ವಗುರು ಇದ್ದಾರೆ, ಫ್ಯಾನ್ಸಿ ಡ್ರೆಸ್ ಹಾಕೊಂಡು ಮಾಡ್ತಾ ಇರ್ತಾರೆ, ಅದನ್ನ ನೋಡ್ತಾ ಇರ್ತಾರೆ. ಸರ್, ಕೇಂದ್ರದ ಬಹುತೇಕ ಸಚಿವರು ಹಾಗೂ ರಾಜ್ಯದ ಬಿಜೆಪಿ ನಾಯಕರುಗಳು ಒಂದು ಆರೋಪವನ್ನು ಮಾಡ್ತಾರೆ. ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದಾರೆ, ಅದಕ್ಕೆ ಎಲ್ಲಾ ರೀತಿಯಾದಂತಹ ಬಜೆಟ್ಗಳನ್ನ ವಿನಿಯೋಗಿಸಿಕೊಂಡು ಕೇಂದ್ರ ಅನುದಾನ ಕೊಡ್ತಾ ಇಲ್ಲ, ತಾರತಮ್ಯ ಮಾಡ್ತಿದೆ ಅಂತ ಆರೋಪ ಮಾಡ್ತಿದ್ದಾರೆ ಅಂತ. ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಎಲ್ಲವೂ ಸಹ ಕರ್ನಾಟಕದ ಆದಾಯನ ಆಧರಿಸಿಕೊಂಡೇ ನಾವು ಕೊಟ್ಟಿರ್ತಕ್ಕಂಥದ್ದು. ಕರ್ನಾಟಕ ಜನ ರಕ್ತ ಬೆವರು ಸುರಿಸಿ ಬೆಂಗಳೂರು ನಗರ ಮತ್ತು ದೆಹಲಿಯ ಖಜಾನೆಯನ್ನು ತುಂಬಿಸ್ತಾರೆ. ಹಣವನ್ನ ಅವನ ಸಮಪಾಲು ಅವ್ರು ಕೊಡಬೇಕಾಗಿದೆ, ಕೊಡ್ತೀವಿ. ಕೇಂದ್ರ ಸರ್ಕಾರದವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿ, 5 ಕೆಜಿ ಅಕ್ಕಿ 80 ಕೋಟಿ ಜನಕ್ಕೆ ಕೊಡ್ತಾ ಇದ್ದಾರೆ. ಅದನ್ನ ಯಾರು ಹಣದಿಂದ ಕೊಡ್ತಾ ಇದ್ದಾರೆ? ಆದ್ರಿಂದ ಬಡವರಿಗೆ ಏನಾದ್ರೂ ನಾವು ಕೊಡ್ತಾ ಇದೀವಿ ಅಂದ್ರೆ ಇವ್ರಿಗೆ ನೀವು ಜೀರ್ಣ ಮಾಡ್ಕೊಳಕ್ ಆಗಲ್ಲ. 1 ತಿಂಗಳ ಕಾಲ ವಿಶ್ವಗುರು ಅಯೋಧ್ಯೆಯ ಹೆಸರಲ್ಲಿ ಸಂಪೂರ್ಣವಾಗಿ ತೆರಿಗೆದಾರ ಹಣವನ್ನ ದುಂದು ವೆಚ್ಚ ಮಾಡಿರ್ತಕ್ಕಂಥ ನಾವು ನೋಡಿದೀವಿ. ಯಾವುದೇ ಒಂದು ಪ್ರೊಡಕ್ಟಿವ್ ಕೆಲಸಗಳೇನು ಆಗ್ಲಿಲ್ಲ. ಅಂತ ಸಂದರ್ಭದಲ್ಲಿ ಇವ್ರು ಮಾಡುವಾಗ ಇವ್ರು ಉತ್ತರ ಕೊಡಬೇಕಾಗಿರೋದು ಭಾರತೀಯ ಜನತಾ ಪಾರ್ಟಿಯವರು. ದುಂದು ವೆಚ್ಚ ಮಾಡಿರ್ತಕ್ಕಂಥದ್ದು 1 ತಿಂಗಳ ಕಾಲ ಅಯೋಧ್ಯೆ ಹೆಸರಲ್ಲಿ ದುಂದು ವೆಚ್ಚ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅವರು ಉತ್ತರ ಕೊಡಬೇಕು. ಸರ್, 2009ರಿಂದ 2014ರವರೆಗೆ ಯುಪಿ 2ನೇ ಅವಧಿಯಲ್ಲಿ ಒಟ್ಟು 5 ವರ್ಷಗಳ ಅವಧಿಯಲ್ಲಿ ಕೊಟ್ಟಂತ ಅನುದಾನವೇನಿದೆ ಅದನ್ನ ಕೇವಲ ಬಿಜೆಪಿ 2ನೇ ಅವಧಿ 1 ವರ್ಷದಲ್ಲಿ ನಾವು ಕೊಟ್ಟಿದ್ದೇವೆ, ಅಂದ್ರೆ 10ರಿಂದ 13 ಪಟ್ಟಿ ಹೆಚ್ಚು ಕೊಟ್ಟಿದ್ದೇವೆ ಅನ್ನುವಂತ ಉತ್ತರಗಳನ್ನ ಕೊಡ್ತಾರೆ. ಈಗ 1952ನೇ ಇಸ್ವಿನಲ್ಲಿ ಏನ್ ಬಜೆಟ್ ಇತ್ತು ಅದನ್ನ ನಾವು 2019ಕ್ಕೆ ತುಲನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಏನು 10 ವರ್ಷದ ಹಿಂದೆ ಬಜೆಟ್ ಇತ್ತು, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಇದ್ದಂತಹ ಗಾತ್ರ, ಬಜೆಟ್ ಗಾತ್ರ ಎಷ್ಟು, ಈಗಿನ ಬಜೆಟ್ ಗಾತ್ರ ಎಷ್ಟು ಅನ್ನೋದು ಅವ್ರು ಯೋಚನೆ ಮಾಡಬೇಕು. ಥ್ಯಾಂಕ್ ಯು ಸರ್. ಇದಿಷ್ಟು ಪರಿಷತ್ ಸದಸ್ಯರಾದ ಹರಿಪ್ರಸಾದ್ ಅವರ ಮಾತುಗಳು. ದೆಹಲಿಯಿಂದ ಪವನ್ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ.